ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಅದಕ್ಕೆ ಆಧಾರ ವಾಕ್ಯ ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೆಯ ವಚನ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಈಗ ನಾವು ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾವು ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರಬೇಕಂತೆ. ಏನ್ರಿ ಇದು ಸೈರಣೆ ಅಂದರೆ? ತಾಳ್ಮೆ, ಸಹನೆ, ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಗುಣ. ನಮ್ಮ ಜೀವಿತದಲ್ಲಿ ಏನು ಬಂದರೂ, ಕಷ್ಟಗಳಾಗಲಿ ಉಪದ್ರವಗಳಾಗಲಿ ಬರುವಾಗ ತಾಳ್ಮೆಯಿಂದ ಇರಬೇಕಂತೆ. ಕೆಲವೊಮ್ಮೆ ಇದರ ಅರ್ಥ ಏನಂತ ಹೇಳಿದ್ರೆ, ಇತರರ ಮೇಲೆ ಕನಿಕರ, ಕರುಣೆ ಅಥವಾ ದಯೆ ತೋರಿಸುವ ಗುಣವನ್ನು ನಾವು ನೋಡಬಹುದಾಗಿದೆ. ಆತ್ಮಿಕ ಅರ್ಥದಲ್ಲಿ ಈ ಸೈರಣೆ ಅಥವಾ ತಾಳ್ಮೆ ಎಂದರೆ ದೇವರ ಸಮಯವನ್ನು ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾದು ಕುಳಿತುಕೊಳ್ಳುವಂಥದ್ದು. ಪರೀಕ್ಷೆಯ ಮಧ್ಯದಲ್ಲಿ ಸಹ ನಂಬಿಕೆಯಲ್ಲಿ ಸ್ಥಿರವಾಗಿರುವಂಥದ್ದು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಸಂಕಟಗಳು, ನೋವುಗಳು, ಕಷ್ಟಗಳು ಬರುತ್ತವೆ. ಪ್ರತಿಯೊಬ್ಬ ಕ್ರೈಸ್ತನಿಗೂ ಪರೀಕ್ಷೆಗಳು ಬರುತ್ತದೆ. ಆದರೆ ದೇವರ ವಚನ ನಮಗೆ ಹೇಳುತ್ತದೆ, ಉಪದ್ರವದಲ್ಲಿ ನಾವು ಸೈರಣೆ ಉಳ್ಳವರಾಗಿರಬೇಕಂತೆ. ಅಂದರೆ ಕಷ್ಟ ಬಂದರೂ ನಾವು ನಂಬಿಕೆಯನ್ನು ಬಿಡಬಾರದು, ನೋವು ಬಂದರೂ ಪ್ರಾರ್ಥನೆಯನ್ನು ಬಿಡಬಾರದು. ಏಕೆಂದರೆ ದೇವರು ನಮ್ಮೊಂದಿಗಿದ್ದಾರೆ. ನಾವು ತಾಳ್ಮೆಯಿಂದ ಇರುವುದು ಅದು ದೇವರ ಬಲದ ಗುರುತಾಗಿದೆ. ಕೆಲವು ಸಾರಿ ತಕ್ಷಣ ಫಲ ಕಾಣದಿದ್ದರೂ ನಾವು ತಾಳ್ಮೆಯಿಂದ ಕಾಯುವಾಗ ದೇವರು ಆ ಸಮಯವನ್ನು ನೋಡಿ, ದೇವರು ಅವರ ಸಮಯದಲ್ಲಿ ಒಂದು ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ಸತ್ಯವೇದದಲ್ಲಿ ಯೋಬನ ಜೀವಿತದ ಕುರಿತಾಗಿ ನೋಡುತ್ತೇವೆ. ಅವನು ತನ್ನ ಸಂಪತ್ತು, ಕುಟುಂಬ, ಆರೋಗ್ಯ ಎಲ್ಲವನ್ನ ಕಳ್ಕೊಂಡ. ಆದರೆ ಅವನು ದೇವರನ್ನು ಬಿಡಲಿಲ್ಲ. ಅವನು ಹೇಳುತ್ತಾನೆ, ನನ್ನನ್ನು ಕೊಂದರೂ ನಾನು ಆತನಲ್ಲಿ ನಂಬಿಕೆ ಇಡುವೆನು. ನೋಡ್ರಿ, ಅವನ ತಾಳ್ಮೆ ಎಷ್ಟರವರೆಗೆ ಇತ್ತಂತ ಹೇಳಿದ್ರೆ, ಕೊನೆಯಲ್ಲಿ ದೇವರು ಅವನನ್ನು ಸ್ತೋತ್ರ 2ರಷ್ಟಾಗಿ ಆಶೀರ್ವಾದ ಮಾಡಿದರು. ಅವನ ಅಂತ್ಯ ಆರಂಭಕ್ಕಿಂತ ಬಹಳ ಶ್ರೇಷ್ಠವಾಗಿತ್ತಂತೆ. ಉಪದ್ರವವು ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ. ಸ್ತೋತ್ರ. ಹಾಗಾದರೆ ನಮ್ಮ ಜೀವಿತದಲ್ಲಿ ಉಪದ್ರವಗಳು, ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಾಗ ತಾಳ್ಮೆಯಿಂದ ಇರಬೇಕು. ಈ ಬಂಗಾರವನ್ನು ಎಲ್ಲಿ ಹಾಕ್ತಾರೆ? ಬೆಂಕಿಯಲ್ಲಿ ಹಾಕ್ತಾರೆ. ಬೆಂಕಿಯಲ್ಲಿ ಜಾಸ್ತಿ ಕಾವು ಕೊಡ್ತಾರೆ. ಯಾಕೆ ಗೊತ್ತಾ? ಅದು ಇನ್ನೂ ಶುದ್ಧವಾದ ಬಂಗಾರವಾಗಿ ಹೊರಬರಲು. ನಮ್ಮ ಜೀವಿತದಲ್ಲಿ ಕಷ್ಟಗಳು ಹಾಗೆ, ಶೋಧನೆಗಳು ಹಾಗೆ, ಪರೀಕ್ಷೆಗಳು ಹಾಗೆ, ಏನೆಲ್ಲ ಬಂದರೂ ಕೂಡ ನಾವೇನು ಮಾಡಬೇಕಂತ ಹೇಳಿದ್ರೆ, ಇದನ್ನು ದೇವರು ಅನುಮತಿಸಿದ್ದಾರೆ, ನಾನೇನು ಮಾಡ್ತಾನೆ, ನಾನು ತಾಳ್ಮೆಯಿಂದ ಇರುತ್ತೇನೆ ಅಂತ ಇದ್ದು ನೋಡ್ರಿ, ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ದೇವರೇ, ನನಗೆ ಯಾಕೆ ಈ ಕಷ್ಟ ಕೊಟ್ರಿ ಅಂತ ಕೇಳಬೇಡ್ರಿ. ಕರ್ತನೇ, ಈ ಕಷ್ಟದಿಂದ ನಾನು ಏನು ಕಲಿಯಬೇಕಾದ ಪಾಠ ಇದೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ದೇವರೇ, ಕಷ್ಟಾನುಭವಗಳಿಂದ ನಿನ್ನ ನಿಬಂಧನೆಗಳನ್ನು ಕಲಿತಿದ್ದೇನೆ, ಇದರಿಂದ ನಾನು ಏನು ಕಲಿಬೋದೆಂಬುದಾಗಿ ನೀವು ದೇವರನ್ನ ಕೇಳಿಕೊಳ್ಳ್ರೆ. ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನೆಂಬುದಾಗಿ ನಾವು ನೋಡ್ತೇವೆ. ಒಮ್ಮೆ ತಮಿಳುನಾಡಿನಲ್ಲಿ ಸೇವೆ ಮಾಡುತ್ತಾ ಇದ್ದಂಥ ಒಬ್ಬರು ದೊಡ್ಡ ಮಿಷನರಿ ಏಮಿ ಕಾರ್ಮೆಕೆಲ್ ಅಮ್ಮನವರು ಎಂಬುದಾಗಿ ಹೇಳ್ತಾರೆ. ಅವರು ಬಹಳ ವರ್ಷಗಳು ವಯಸ್ಸಾದ ಕಾಲದಲ್ಲಿ ಅಸ್ವಸ್ಥತೆಯಿಂದ ಹಾಸಿಗೆ ಹಿಡಿದ್ರು. ಅವ್ರನ್ನ ನೋಡಲಿಕ್ಕೆ ಒಂದು ಸಾರಿ ಬಿಲ್ಲಿ ಗ್ರಹಂ ಅವರು ಇಲ್ಲಿ ಭಾರತದಲ್ಲಿ ಅವರದು ಕೂಟ ಇತ್ತು. ಆವಾಗ ಅವ್ರನ್ನ ನೋಡಲಿಕ್ಕೆ ಹೋಗಿದ್ರು. ನೋಡಲಿಕ್ಕೆ ಹೋದಾಗ ಅಷ್ಟು ನೋವು, ಅಷ್ಟು ಬಾಧೆ, ಅದರ ಮಧ್ಯದಲ್ಲಿ ಕೂಡ ಬಹಳ ನಗುಮುಖದಿಂದ ಅವರಿಗೆ ಮಾತನಾಡಿಸಿ ಅವ್ರನ್ನ ಬರಮಾಡಿಕೊಂಡ್ರಂತೆ. ಆಗ ಬಿಲ್ಲಿ ಗ್ರಹಂ ಅವರಿಗೆ ಬಹಳ ಆಶ್ಚರ್ಯ ಆಯಿತಂತೆ. ಅಮ್ಮ, ಇಷ್ಟೆಲ್ಲ ಸಂಕಟಗಳ ಮಧ್ಯದಲ್ಲಿ, ಬಲಹೀನತೆಯ ಮಧ್ಯದಲ್ಲಿ ನೀವು ಬಹಳ ಸಂತೋಷವಾಗಿದ್ದೀರಲ್ವಾ ಅಂತ ಕೇಳಿದಾಗ ಅಮ್ಮನವರು ಹೇಳಿದ್ರಂತೆ,
ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವನ್ನು ದೇವರು ಒಳ್ಳೆಯದೇ ಮಾಡ್ತಾರೆ. ಈ ಹಾಸಿಗೆಯಲ್ಲಿ ಇರುವಾಗಲೂ ಕೂಡ ನಾನು ಅನೇಕರಿಗಾಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದೇನೆ ಎಂಬುದಾಗಿ ಉತ್ತರ ಕೊಟ್ಟರಂತೆ. ಅವರು ತಾಳ್ಮೆಯಿಂದಲೇ ಇದ್ದರಂತೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಸಹ ಕಷ್ಟಗಳು ಬರಲಿ, ನಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಸೋತು ಹೋಗಬೇಡ್ರಿ. ದೈವ ಸಮ್ಮುಖದಲ್ಲಿ ದೇವರಲ್ಲಿ ಯಾವಾಗಲೂ ಸಂತೋಷವಾಗಿರ್ರಿ. ನನ್ನ ದೇವರು ನನ್ನ ಜೊತೆ ಇದ್ದಾರೆ, ನನ್ನನ್ನು ಬಿಡಿಸ್ತಾರೆ, ನನ್ನನ್ನು ನಡೆಸ್ತಾರೆ, ಅವರು ನನ್ನ ಜೊತೆಯಲ್ಲಿ ಇರುವಾಗ ನಾನು ಭಯಪಡೋದಿಲ್ಲ ಎಂಬುದಾಗಿ ಒಂದೊಂದಕ್ಕೂ ಸ್ತೋತ್ರ ದೇವರನ್ನ ಹತ್ತುಕೊಳ್ಳ್ರಿ. ನಿಶ್ಚಯವಾಗಿ ತಾಳ್ಮೆಯಿಂದ ಕಾದಿರ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ನೀವು ಮಾತನಾಡಿದ ವಾಗ್ದಾನಗಳಿಗಾಗಿ ಸ್ತೋತ್ರಪ್ಪ ದೇವರೇ. ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅವುಗಳನ್ನು ದೇವರೇ ಸ್ತೋತ್ರಪ್ಪ ಸಹಿಸಿಕೊಳ್ಳುವ ಒಂದು ತಾಳ್ಮೆಯನ್ನು ಕೊಡ್ರಿ. ಅವುಗಳನ್ನು ಬರುವಾಗ ಗುಣಗುಟ್ಟಬಾರ್ದಪ್ಪ, ನಿಮಗೆ ವಿರುದ್ಧವಾಗಿ ನಾವು ಮಾತನಾಡಬಾರ್ದು ದೇವರೇ. ಪ್ರತಿಯೊಂದು ಕಾರ್ಯಗಳಲ್ಲಿ ತಾಳ್ಮೆಯಿಂದ ಇರಲಿಕ್ಕೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಈ ದಿವಸ ಅವರ ಕೈ ಪ್ರಯಾಸಗಳೆಲ್ಲ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ನೀವು ಆಳ್ವಿಕೆ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ಸಹ ತಾಳ್ಮೆಯಿಂದ ಇರೋಣ. ಏನು ಬಂದರೂ ಕೂಡ ದೇವರು ನನಗೋಸ್ಕರ ಅವರು ಮಾಡ್ತಾರೆ, ನಡೆಸ್ತಾರೆ ಎಂಬಂಥ ಒಂದು ನಂಬಿಕೆಯಿಂದ ಮುಂದುವರಿಯಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.